ಹ್ಯಾಡ್ ಅ ನೈಸ್ ಡೇ. ಆರಾಮಾಗಿ ಹೋಗಿ ರಿಲ್ಯಾಕ್ಸ್ ಮಾಡೋಣ. ಗುಡ್ ಮಾರ್ನಿಂಗ್ ಮ್ಯಾಮ್. ನಮ್ಮ ಹೋಟೆಲಲ್ಲಿ ನಿಮಗೆ ಸ್ಟೇ ತುಂಬಾ ಇಷ್ಟ ಆಯ್ತು ಅನ್ಸುತ್ತೆ. ಅಲೋ ಮಿ ಅ ಸೆಕೆಂಡ್. A few moments later. ಮೇಡಮ್, ಇದು ನಿಮ್ಮ ಬಿಲ್ ಕಾಸ್ಟ್. ಏನ್ರಿ ಇದು? ರೆಸ್ಟೋರೆಂಟ್ಸ್ ನಲ್ಲಿ ಕಸ್ಟಮರ್ಸ್ಗೆ ಜಾಸ್ತಿ ಬಿಲ್ ಮಾಡಿ ಯಾಮಾರ್ಸೋ ರೀತಿ ನೀವು ಹೋಟೆಲ್ ರೂಮ್ಗೆ ಇಷ್ಟೊಂದು GST ಹಾಕ್ಬಿಟ್ಟು ಹಣ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೋ ವೇ. ಏನಾಯ್ತು ಮೇಡಮ್? ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಇರಿ, ನಿಮ್ಮೆಲ್ಲ ಈಗಲೇ ಕಂಪ್ಲೇಂಟ್ ಮಾಡ್ತೀನಿ. ವೈ? ಸಮಾಧಾನ ಮೇಡಮ್, ಸ್ವಲ್ಪ ಪೇಷನ್ಸ್ ತಗೊಳ್ಳಿ. GST ಅಪ್ಡೇಟ್ ನ ಗೌರ್ಮೆಂಟ್ ಆಫ್ ಇಂಡಿಯಾ ಚೇಂಜ್ ಮಾಡಿದೆ. ಅಪ್ಡೇಟ್ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ. ಅಲ್ಲ, ದಿನಕ್ಕೆ ರೂಮ್ ರೆಂಟು 1000 ರೂಪಾಯಿಗಿಂತ ಕಮ್ಮಿ ಇದೆ ಅಂತಂದ್ರೆ 12% GST ನ ಯಾಕೆ ಹಾಕಿದೀರಾ? GST ನೇ ಹಾಕ್ಬಾರ್ದು ಅಲ್ವಾ? ಒಂದಿನದ ರೂಮ್ ರೆಂಟು 1000 ರೂಪಾಯಿಗಿಂತ ಕಮ್ಮಿ ಇದ್ರೆ 12% GST ಹಾಕ್ತಾರೆ. ಅದೇ 1000 ರೂಪಾಯಿಂದ 7500 ಒಳಗಡೆ ಇದ್ರೂ ಕೂಡ 12% GST ನೇ ಹಾಕೋದು. ಬಟ್ 7500 ಮೇಲೆ 1 ರೂಪಾಯಿ ಎಕ್ಸ್ಟ್ರಾ ಆದ್ರೂ ಕೂಡ 18% GST ನ ಒಂದಿನದ ರೂಮ್ ರೆಂಟ್ಗೆ ಹಾಕ್ತಾರೆ. ಸೊ ಈ ಎಲ್ಲ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಹಾಕಿರೋ